ಸಬ್ಮರ್ಜಿಂಗ್ ಪ್ರೋಸೆಸ್. ಈಗ ಈ ಗಾಗಲ್ಸ್ ಕೆಳಗಡೆ ಹೋಗ್ತಾ ಇದೆ, ಅದನ್ನ ನೀರು ಬಂದು ಅಂಡರ್ ವಾಟರ್ ಇಂದ ಹೋಗಿ ತಗೋತಾಳೆ. ಅದರಿಂದ ಎಸ್, ಸಬ್ಮರ್ಜಿಂಗ್ ಪ್ರೋಸೆಸ್ಸಿಂದ ಭಯ ಎಲ್ಲ ಹೊಟ್ಟೋಗುತ್ತೆ. ನೆಕ್ಸ್ಟ್ ಈಗ ಜಿಯಾ ಬರ್ತಾಳೆ. ಜಿಯಾನು ಅದೇ ಪ್ರೋಸೆಸ್ ಮಾಡಿ ನೋಡಿಸ್ತಾಳೆ. ಅದು ನೋಡಿ, ಈಗ ಗಾಗಲ್ಸ್ ಕೆಳಗೆ ಹೋಗ್ತಾ ಇದೆ. ಜಿಯಾ ಅದು ನೀರಲ್ಲಿ ಹೊಟ್ಟೋಗಿ ಸಬ್ಮರ್ಜ್ ಮಾಡಿ ತೊಗೊಂಡು ಬಂದಿದ್ದಾಳೆ. ಈಗ ನೆಕ್ಸ್ಟ್ ಸಬ್ಮರ್ಜಿಂಗ್ ಪ್ರೋಸೆಸ್ ಆಯ್ತಲ್ಲ, ಈಗ ಬಬ್ಲಿಂಗ್ ಪ್ರೋಸೆಸ್ ಮಾಡ್ತಾರೆ. ಬಬ್ಲಿಂಗ್ ಹೇಗೆ ಮಾಡ್ತಾರೆ ನೋಡಿಸ್ತೀನಿ. ಈ ಥರ ಬಬಲ್ಸ್ ತೆಗಿಬೇಕು, ನೀರಲ್ಲಿ ಹೋಗಿ ಬಬಲ್ಸ್ ತೆಗಿಬೇಕು. ಅದರಿಂದ ಏನಾಗುತ್ತೆ, ಫಿಶ್ ಥರ ಫೀಲಿಂಗ್ ಬರುತ್ತೆ, ರೈಟ್? ನಾವು ನೆಕ್ಸ್ಟ್ ಬಬ್ಲಿಂಗ್ ಪ್ರೋಸೆಸ್ ಆಯ್ತಲ್ಲ, ಈಗ ನೆಕ್ಸ್ಟ್ ಗೋ ಆ್ಯಂಡ್ ಫ್ಲೋಟ್. ಸೊ ಒನ್ ಬೈ ಒನ್ ಹೀರ್ ಆ್ಯಂಡ್ ಜಿಯಾ ವಿಲ್ ಫ್ಲೋಟ್. This is the third lesson in swimming. Just they have to put their head and take the legs up and float. Put bubbles in the water, remove your air, and then land by both the legs tucking together. Float, then landing by tucking both the legs together. Next, here ಬರ್ತಾಳೆ. ಹೀರು ಈ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾಳೆ. ನೋಡ್ತೀರಾ, ಹೀರು ಫ್ಲೋಟ್ ಮಾಡ್ತಾ ಇದ್ದಾಳೆ. ಫ್ಲೋಟ್ ಮಾಡ್ತಾ ಮಾಡ್ತಾ ಎರಡು ಲೆಗ್ಸು ಹೊಟ್ಟೆ ಹತ್ರ ಟಕ್ ಮಾಡಿ ನಿಲ್ತಾಳೆ. ಇದು ಫ್ಲೋಟಿಂಗ್ ಪ್ರೋಸೆಸ್ ಅಂತಾರೆ ಸ್ವಿಮ್ಮಿಂಗಲ್ಲಿ. ಸ್ವಿಮ್ಮಿಂಗ್ ಕಲಿಬೇಕಂದ್ರೆ ನಿಮಗೆ ಈ ಥರ ಫ್ಲೋಟಿಂಗ್ ಮಾಡಲಿಕ್ಕೆ ಬರಬೇಕು, ಟಕ್ಕಿಂಗ್ ಮಾಡಿ ಸ್ಟ್ಯಾಂಡ್ ಮಾಡಲಿಕ್ಕೆ ಬರಬೇಕು. ನೆಕ್ಸ್ಟ್ ಫ್ರೀ ಸ್ಟೈಲ್ ಪ್ರೋಸೆಸ್ಸಲ್ಲಿ, ಫ್ರೀ ಸ್ಟೈಲಲ್ಲಿ ಫಸ್ಟು ಲೆಗ್ ಕಿಕ್ ಮಾಡ್ತಾರೆ. ಫ್ಲೋಟ್ ಮಾಡಿ ಲೆಗ್ ಕಿಕ್ ಮಾಡ್ತಾರೆ. ಓನ್ಲಿ ಲೆಗ್ ಕಿಕ್ ನೋಡಿ, ಲೆಗ್ ಕಿಕ್ ಕಾಣುತ್ತಲ್ಲ, ಈ ಥರ ಲೆಗ್ ಕಿಕ್ ಮಾಡ್ತಾರೆ. ಈಗ ಫುಲ್ ಸ್ಟ್ರೋಕ್ ಮಾಡ್ಕೊಂಡಿದ್ದಾಳೆ ಜಿಯಾ. ನೆಕ್ಸ್ಟು ಹೀರ್ ಹೋಗ್ತಾಳೆ. ಹೀರ್ ಓನ್ಲಿ ಲೆಗ್ ಕಿಕ್ ಮಾಡಿ ಹೋಗ್ತಾಳೆ. ರಿಟರ್ನ್ ಬರೋಗ ಫುಲ್ ಸ್ಟ್ರೋಕ್. ಎಸ್, ರಿಟರ್ನ್ ಬರೋವಾಗ ಫುಲ್ ಸ್ಟ್ರೋಕ್ ಮಾಡಿ ಬರ್ತಾಳೆ ಹೀರು. 1 2 3 ಎಲ್ಬೋ ನೋಡಿ ಬ್ರೀದ್ ಮಾಡಬೇಕು. 1 2 3 ಎಲ್ಬೋ ನೋಡಿ ಬ್ರೀದ್. ಎಸ್. ನೆಕ್ಸ್ಟ್ ಈಗ ಬ್ರೆಸ್ಟ್ ಸ್ಟ್ರೋಕ್ ಮಾಡ್ತಾ ಇದ್ದಾರೆ. ಬ್ರೆಸ್ಟ್ ಸ್ಟ್ರೋಕ್ ಈಗ ಜಿಯಾ ಸ್ಟಾರ್ಟ್ ಮಾಡ್ತಾಳೆ. ಬೋತ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ ಮೂಮೆಂಟ್ ಟುಗೆದರ್. ನೋಡಿ, ಕಾಲನ್ನ ನೀರಲ್ಲೇ ಇಡಬೇಕು, ಕಿಕ್ ಮಾಡಬೇಕು, ಫ್ರಾಕ್ ಕಿಕ್ ಮಾಡಬೇಕು. ಕೈನ ನಮಸ್ತೆ ಮಾಡಿ ಸ್ಪ್ರೆಡ್ ಮಾಡಿ ತಿರುಗಿ ನಮಸ್ತೆ ಮಾಡಬೇಕು. ಆಗ ಇದು ಒಂದು ಬ್ರೆಸ್ಟ್ ಸ್ಟ್ರೋಕ್ 1 ಸೈಕಲ್ಸ್ ಮುಗಿಯುತ್ತೆ. ಈಗ ಹೀರೋ ಹೋಗ್ತಾ ಇದ್ದಾಳೆ. ಹೀರೋ ಅದೇ ಪ್ರೋಸೆಸ್ ಮಾಡ್ತಾಳೆ. ಹೀರೋ ಇನ್ನೂ ಕಲಿತಾ ಇದ್ದಾಳೆ, ಅದಕ್ಕೆ ಅವಳಿಗೆ ನೀರೆಲ್ಲ ಸ್ಪ್ಲ್ಯಾಶ್ ಆಗ್ತಾ ಇದೆ. ಬಟ್ ಶಿ ವಿಲ್ ಲರ್ನ್ ಇಟ್ ಪರ್ಫೆಕ್ಟ್ಲಿ. ಬೈ ಪ್ರಾಕ್ಟೀಸ್ ಬರುತ್ತೆ. ಯಾವ ಸ್ಟ್ರೋಕು ಬೈ ಪ್ರಾಕ್ಟೀಸ್ ಬರುತ್ತೆ. ಈಗ ನೆಕ್ಸ್ಟ್ ಬ್ಯಾಕ್ ಸ್ಟ್ರೋಕ್ ಮಾಡ್ತಾಳೆ. ಬ್ಯಾಕ್ ಸ್ಟ್ರೋಕ್ಗೆ ರೆಡಿ ಆಗ್ತಾ ಇದ್ದಾಳೆ ಜಿಯಾ. ಜಸ್ಟ್ ಬ್ಯಾಕ್ ಫ್ಲೋಟ್ ಮಾಡಿ ಫಸ್ಟು ಹೋಗ್ತಾಳೆ, ಆಮೇಲೆ ಫುಲ್ ಸ್ಟ್ರೋಕ್ ಮಾಡಿದ್ದಾಳೆ. Again she'll come in the back stroke. Next here ready ಆಗ್ತಾ ಇದ್ದಾಳೆ for the back stroke. ಬರೀ ಲೆಗ್ ಕಿಕ್, ಬ್ಯಾಕ್ ಸ್ಟ್ರೋಕ್ ಲೆಗ್ ಕಿಕ್ ಮಾಡ್ತಾ ಇದ್ದಾಳೆ. ಟರ್ನ್ ಮಾಡಿ ಬರ್ತಾಳೆ. ಅಗೇನ್ she will come in the whole ಬ್ಯಾಕ್ ಸ್ಟ್ರೋಕ್ ಫುಲ್. ಇದು ಬ್ಯಾಕ್ ಸ್ಟ್ರೋಕ್ ಆಯಿತು. ಈಗ ಇದು ಪೂರ್ಣ 3 ಸ್ಟ್ರೋಕ್ಸ್ ಮಾಡಿದ್ದಾಯಿತು ಮಕ್ಕಳು. ಇದು ಬೆಸ್ಟ್ ವೇ, ಪೋರ್ಟಬಲ್ ಪೂಲು. ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.
ಥ್ಯಾಂಕ್ ಯು ಗರ್ಲ್ಸ್. ಬಾಯ್. ಸೇ ಬಾಯ್. ಬಾಯ್.